ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ಅವರು ಸುಮಾರು 50,000 ರೂಪಾಯಿ ತನಕ ರೈತರ ಒಂದು ಸಾಲ ಮನ್ನಾವನ್ನ ಮಾಡಿದ್ದಾರೆ. ಸೊ ಅವರ ಹಾದಿಯನ್ನೇ ಡಿ.ಕೆ. ಶಿವಕುಮಾರ್ ಅವರು ಹಿಡಿತಾರೆ ಎನ್ನುವಂತಹ ಅನುಮಾನಗಳು ಇಲ್ಲಿ ಬಂದಿದ್ದಾವೆ. ಸುಮಾರು 2 ಲಕ್ಷ ಸಾಲ ಮನ್ನಾ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ 2 ಲಕ್ಷ ಏನಿದೆ ಅದು ಅಲ್ಲ, 1 ಲಕ್ಷದವರೆಗೂ ಸಾಲ ಮನ್ನಾ ಆಗುವಂತಹ ಚಾನ್ಸಸ್ ಇದೆ. ಅಂದ್ರೆ ನೀವು 2 ಲಕ್ಷ ರೂಪಾಯಿ ಸಾಲವನ್ನ ಮಾಡ್ಕೊಂಡಿದ್ರೆ ಅದರಲ್ಲಿ 1 ಲಕ್ಷ ರೂಪಾಯಿ ಸರ್ಕಾರ ಸಾಲ ಮನ್ನಾ ಮಾಡುತ್ತೆ. ಉಳಿದಿರ್ತಕ್ಕಂತಹ 1 ಲಕ್ಷ ರೂಪಾಯಿನ ನೀವೇ ಕಟ್ಟಬೇಕಾಗತ್ತೆ. ಸೊ ಹಾಗಾದ್ರೆ ಬನ್ನಿ, ಈ ಸಾಲ ಮನ್ನಾದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅಂದ್ರೆ ಎಂತಹ ರೈತರಿಗೆ ಈ ಸಾಲ ಮನ್ನಾ ಆಗ್ತಾ ಇದೆ ಮತ್ತು ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ, ಯಾವ ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ, ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಏನು ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ರೈತ ಅಂತೂ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾನೆ. ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬೇಸಿಗೆ, ಅದರಿಂದ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ. ನೀರೇ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂದೊಂದು ಬಾರಿ. ಇನ್ನು ಮಳೆರಾಯನ ಆರ್ಭಟ ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳಿದ್ದು ಗಾಳಿ, ಸುಂಟರ ಗಾಳಿ, ಆಲೆಕಲ್ಲು ಮಳೆ ಇದೆಲ್ಲವನ್ನ ಎದುರಿಸಿ ಬೆಳೆದಿರತಕ್ಕಂತಹ ಬೆಳೆಗಳು ಫಲವತ್ತತೆನೇ ಸಿಗೋದಿಲ್ಲ. ಹೊಲದಲ್ಲಿ ನೀರು ನಿಂತ್ಕೊಂಡು ಬಿಟ್ಟು ಬಿಡುತ್ತೆ. ಸೊ ಎಲ್ಲವೂ ಕೂಡ ನಾಶ ಆಗ್ಬಿಡತ್ತೆ. ಇಂತಹ ಪರಿಸ್ಥಿತಿ ರೈತರಿಗೆ ಮಾತ್ರ ಬರೋದು ಸ್ನೇಹಿತರೆ. ಅದರಲ್ಲಿ ಸಣ್ಣ ಪುಟ್ಟ ರೈತರು ಸಾಲ ಸೂಲಗಳನ್ನು ಮಾಡಿಕೊಂಡು ತಮ್ಮ ಬೆಳೆಗಳನ್ನು ಬೆಳೆದಿರ್ತಾರೆ. ಇನ್ನು ಆ ಸಾಲವನ್ನು ತೀರಿಸಬೇಕು ಅಂತ ಆ ಬೆಳೆಗಳ ಆಧಾರದ ಮೇಲೆ ಕುಂತ್ಕೊಂಡಿರ್ತಾರೆ. ಆ ಫಲವತ್ತತೆಯ ಬೆಳೆ ಮಳೆಯಿಂದಾಗಿ ನಾಶ ಆಗ್ಬಿಡುತ್ತೆ, ಅಥವಾ ಬೇಸಿಗೆಯಿಂದಾಗಿ ನಾಶ ಆಗ್ಬಿಡುತ್ತೆ. ಸೊ ಹೀಗಾಗಿ ರೈತ ಇನ್ನಷ್ಟು ಸಂಕಷ್ಟಕ್ಕೆ ಈಡಾಗಿ ಒಬ್ಬೊಬ್ಬ ರೈತರು ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ತಮ್ಮ ಜೀವವನ್ನೇ ಬಲಿ ಕೊಟ್ಟು ಬಿಡ್ತಾ ಇದ್ದಾರೆ. ಸೊ ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಇದನ್ನು ತಡೆಗಟ್ಟಬೇಕಂದ್ರೆ ಸಾಲ ಮನ್ನಾ ಆಗಬೇಕು ಅಥವಾ ಬೆಳೆ ಹಾನಿ ಪರಿಹಾರ ಸಿಗಬೇಕು. ಸೊ ಬೆಳೆ ಹಾನಿ ಪರಿಹಾರ ಸಿಗೋತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಅದರ ಬಗ್ಗೆ ಒಂದು CM ಸಿದ್ದರಾಮಯ್ಯನವರು CM ಇದ್ದಾಗಲೇ ಘೋಷಣೆ ಮಾಡಿದ್ರು. 6,200 ಕೋಟಿ ಬೆಳೆ ಹಾನಿ ಪರಿಹಾರಕ್ಕಾಗಿ ನಾವು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು. ಅದು ಕೂಡ ಜಮಾ ಮಾಡಲಾಗುತ್ತೆ. ಸೊ ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದ ಮೇಲೆ ಹೊಸದಾಗಿ ಎಲ್ಲ ಯೋಜನೆಗಳಲ್ಲಿ ಬೆಳವಣಿಗೆ ಮಾಡ್ತಾ ಇದ್ದಾರೆ ಮತ್ತು ಬದಲಾವಣೆಗಳಿಗೆ ಮಾಡ್ತಾ ಇರುವಂಥದ್ದು ಮತ್ತು ಹೊಸ ವೇಗ ಅಂತಾನೆ ಹೇಳಬಹುದು. ಸೊ ಬಂದ ಕೂಡಲೇ 6 ದೊಡ್ಡ ಘೋಷಣೆಗಳನ್ನು ಮಾಡಿದ್ರು. ಅದೇ ರೀತಿಯಾಗಿ ಈ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿ ಕೊಡ್ಲಿಕ್ಕೂ ಕೂಡ ಹೇಳಿದ್ದಾರೆ. ಜೊತೆಗೆ ಇಂಪಾರ್ಟೆಂಟ್, ಈಗ ಸಾಲ ಮನ್ನಾ ಆಗತ್ತಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಇಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದ್ದು, ಸಾಲ ಮನ್ನಾ ಸ್ನೇಹಿತರೆ ಸುಮಾರು 1 ಲಕ್ಷದವರೆಗೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಇದು ಈಗ ಬರತಕ್ಕಂತಹ ಮಾಹಿತಿ. ಸೊ ಅಧಿಕೃತ ಮಾಹಿತಿ. ಸೊ 1 ಲಕ್ಷದವರೆಗೂ ಕೂಡ ಆಗ್ಲಿಲ್ಲಪ್ಪ ಅಂದ್ರೂ ಸಹಿತ ಸುಮಾರು 50,000 ತನಕ ಆದ್ರೂ ಆಗತ್ತೆ ಎನ್ನುವಂತಹ ಒಂದು ಅನುಮಾನಗಳಿದ್ದಾವೆ. ಸೊ ರೈತರ ಸಾಲ ಮನ್ನಾ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಏನು ಹೊಡೆತ ಬೀಳೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ. ಸೊ ಈಗಾಗಲೇ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ. ಸೊ ಎಲ್ಲ ಯೋಜನೆಗಳನ್ನ ನಡೆಸಲಿಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಸೊ ಇನ್ನೂ ಸಾಲ ಮನ್ನಾ ಮಾಡತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ರೈತರಲ್ಲಿ ಇದೆ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ರೈತರು ಸಾಲ ಮನ್ನಾ ಆಗಬೇಕು ಅಂತ ಬಹಳ ದಿನದಿಂದನೇ ನಿರೀಕ್ಷೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣವೇ ಸಾಲ ಮನ್ನಾ ಮಾಡತ್ತೆ ಅಂತ ಅನ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷ ಬಂದು 3 ವರ್ಷ ಆದರೂ ಸಹಿತ ಇನ್ನೂ ಕೂಡ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂತ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆದ ಬಳಿಕ ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಸುಮಾರು 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಎಂತಹ ರೈತರಿಗಾಗತ್ತೆ ಅಂದ್ರೆ ಸಣ್ಣ ಪುಟ್ಟ ರೈತರಿಗೆ ಮಾತ್ರ ಆಗುವಂಥದ್ದು. ಈ ಸಣ್ಣ ಪುಟ್ಟ ರೈತರು ನಮ್ಮ ರಾಜ್ಯದಲ್ಲಿ ಸುಮಾರು 50 ಲಕ್ಷ ರೈತರ ತನಕ ಇದಾರಂತೆ. ಸೊ ಸಣ್ಣ ಪುಟ್ಟ ರೈತರಂದ್ರೆ ಎಲ್ಲ ರೈತರು ಒಟ್ಟಾರೆಯಾಗಿ ಅಷ್ಟು ಜನ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಪೂರ್ತಿಯಾಗಿ ಬಡವರಿದ್ದಾರೆ, ಸಣ್ಣ ಪುಟ್ಟ ರೈತರಿದ್ದಾರೆ, ಒಂದೊಂದು ಅಥವಾ ಎರಡೆರಡು ಎಕರೆಯನ್ನ ಯಾರು ಹೊಂದಿದ್ದಾರೆ ಅಂತವ ಒಂದು ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಜೊತೆಗೆ ಸಾಲ ಮನ್ನಾ ಆಗುವಂಥದ್ದು.
ಸೊ ಅತಿ ಶೀಘ್ರದಲ್ಲಿ ಈ ಸಾಲ ಮನ್ನಾ ಆಗುವಂಥದ್ದು ಸ್ನೇಹಿತರೆ. ಈಗಾಗಲೇ ಜೋಸೆಫ್ ವಿಜಯ್ ತಮಿಳುನಾಡಿನಲ್ಲಿ ನೋಡಿರಬಹುದು, ಸುಮಾರು 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಈಗ ಒಬ್ಬ ರೈತರದು 1,00,000 ಸಾಲ ಇದೆ ಅಂತ ಅನ್ಕೊಳ್ಳಿ, 50,000 ಸರ್ಕಾರವೇ ಸಾಲ ಮನ್ನಾ ಮಾಡಿಬಿಟ್ಟಿದೆ. 50,000 ಆ ರೈತ ಕಟ್ಟಬೇಕಾಗತ್ತೆ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ ಕೂಡ ಇದು ಆಗತ್ತೆ ಎನ್ನುವಂತಹ ನಿರೀಕ್ಷೆ ರೈತರು ಇಟ್ಕೊಂಡಿದ್ದಾರೆ. ಆದರೂ ಬೆಸ್ಟು. ಆದರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕಂತೂ ಹೊಡೆತ ಖಂಡಿತವಾಗ್ಲೂ ಬಿದ್ದಿದೆ. ರಾಜ್ಯ ಬಹಳಷ್ಟು ಕೋಟಿಗಟ್ಟಲೆ ಸಾಲವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಿಜ ಕೂಡ ಹೌದು. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಇದು ಎಲ್ಲಿ ಹೋಗಿ ಮುಟ್ಟತ್ತೆ ನೋಡಬೇಕಾಗತ್ತೆ. ಸೊ ಇನ್ನು ಗ್ರಾಮೀಣ ಬ್ಯಾಂಕ್ಗಳು ಆಗಿರಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರಲಿ, ಹೀಗೆ ನಾನಾ ರೀತಿಯ ಬ್ಯಾಂಕ್ಗಳಲ್ಲಿ ನೀವು ಸಾಲವನ್ನು ಹೊಂದಿದ್ರೆ, ನೀವು ಸಣ್ಣ ಪುಟ್ಟ ರೈತರಿದ್ರೆ ನಿಮ್ಮ ಒಂದು ಸಾಲ ಮನ್ನಾ ಆಗುವಂತಹ ಚಾನ್ಸಸ್ ಇದೆ. ಸೊ ಅತಿ ಶೀಘ್ರದಲ್ಲಿ ಸಾಲ ಮನ್ನಾ ಆಗೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಫಿಕೇಶನ್ ಸರ್ಕಾರ ಕೊಡುತ್ತೆ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಕೊಡ್ತಾರಂತ ಅಧಿಕೃತ ಮಾಹಿತಿಯಿಂದ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ನಾವು ಇದಕ್ಕೆ ಕನ್ಫರ್ಮ್ ಅಂತಲೂ ಕೂಡ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಇದ್ದಾವೆ, ಬೇರೆ ಬೇರೆ ಯೋಜನೆಗಳನ್ನ ನಡೆಸಲಿಕ್ಕೆ ಸರ್ಕಾರದ ಬಳಿ ದುಡ್ಡು ಸಾಲ್ತಾ ಇಲ್ಲ. ಅಂಥದ್ರಲ್ಲಿ ಸಾಲ ಮನ್ನಾ ಮಾಡತ್ತಾ ಇಲ್ವಾ ಅನ್ನುವಂತಹ ಅನುಮಾನಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಕಾಯ್ದು ನೋಡಬೇಕಾಗತ್ತೆ. ಸೊ ಈ ಜೂನ್ ಎಂಡ್ ಒಳಗಾಗಿ ಏನು ಸ್ಪಷ್ಟನೆ ಕೊಡ್ತಾರೋ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕನ್ಫರ್ಮ್ ಮಾಹಿತಿಯನ್ನು. ಓಕೆ, ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ.